ಪಾಪಿ ಪಾಕಿಸ್ತಾನ ನಿರಂತರವಾಗಿ ಗಡಿಯಲ್ಲಿ ಕದನ ವಿರಾಮವನ್ನು ಉಲ್ಲಂಘಿಸಿ ಭಾರತದ ಮೇಲೆ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡ್ತಾ ಇದೆ. ಭಾರತ ಅದಕ್ಕೆ ಸರಿಯಾದಂಥ ಪ್ರತ್ಯುತ್ತರವನ್ನು ಕೊಡುವಂಥ ಕೆಲಸವೂ ಕೂಡ ನಿರಂತರವಾಗಿ ಮಾಡ್ತಾ ಇದೆ. ಸುಮಾರು 8 ದಿನಗಳಲ್ಲಿ ಪಾಕಿಸ್ತಾನ ಸುಮಾರು 22 ಬಾರಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡಿದೆ. ಭಾರತವು ಕೂಡ ಅದಕ್ಕೆ ಸರಿಯಾದಂಥ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಈಗ ಒಂದು ರೀತಿಯಲ್ಲಿ ಹೈ ವೋಲ್ಟೇಜ್ ನಿರ್ಮಾಣವಾಗಿದೆ. ಯಾಕಂತ ಹೇಳಿದರೆ ಸಂಪೂರ್ಣವಾಗಿ ಭಾರತವು ಕೂಡ ತನ್ನ ಸೇನೆ ಮತ್ತು ತನ್ನ ಸಂಪೂರ್ಣವಾದಂಥ ಸೇನಾ ವಾಹನಗಳು ಅಥವಾ ಶಸ್ತ್ರಾಸ್ತ್ರಗಳನ್ನು ಎಲ್ಲವನ್ನು ಕೂಡ ಡೆಪ್ಲಾಯ್ ಮಾಡ್ತಾ ಇದೆ. ಪಾಕಿಸ್ತಾನವೂ ಕೂಡ ಅದಕ್ಕೆ ಸರಿಯಾಗಿ ಸೇನೆ ಮತ್ತು ಶಸ್ತ್ರಾಸ್ತ್ರಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ನಿಯೋಜನೆ ಮಾಡ್ತಾ ಇದೆ. ಭಾರತ ಯಾವಾಗ ಪಾಕಿಸ್ತಾನವನ್ನು ಬಗ್ಗು ಬಡಿಯುತ್ತೆ ಅಂಥೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅಂಥ ವಾತಾವರಣ ಗಡಿಯಲ್ಲಿ ಸೃಷ್ಟಿಯಾಗಿದೆ. ಈಗ ರಿಪಬ್ಲಿಕ್ ಕನ್ನಡ LOCಯ ಗಡಿಯಲ್ಲೇ ಇದ್ದು ಇಲ್ಲಿನ ಸಂಪೂರ್ಣ ಚಿತ್ರಣವನ್ನು ಕನ್ನಡಿಗರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ಭಾರತ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪಾಕಿಸ್ತಾನವನ್ನು ಫಿನಿಶ್ ಮಾಡಿಬಿಡ್ಬೋದು. ಪಾಕಿಸ್ತಾನದ ಭಯೋತ್ಪಾದನೆಯ ವಿರುದ್ಧ ಸೀಮಿತವಾದಂಥ ಕೆಲವು ಸ್ಥಳಗಳಲ್ಲಿ ದಾಳಿಯನ್ನು ಮಾಡಬಹುದು. ಈಗ ಭಾರತದ ಈ ನಡೆ ಇದೆಯಲ್ಲ, ಪಾಕಿಸ್ತಾನವನ್ನು ವಿಲವಿಲ ಒದ್ದಾಡುವಂತೆ ಮಾಡಿದೆ. ಭಾರತದ ಸೇನಾ ಪಡೆಗಳು, ನೌಕೆ, ವಾಯು ಹಾಗೆ ಭೂಸೇನೆ ಪಡೆಗಳು ಸಂಪೂರ್ಣವಾಗಿ ಶಸ್ತ್ರ ಸನ್ನದ್ಧವಾಗಿ ಕಾಯ್ತಾ ಇದ್ದಾವೆ. ಗಡಿಯಲ್ಲಂತೂ ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲೇ ಬೇಕಾದರೂ ಭಾರತದ ಮಿಸೈಲ್ಗಳು ಪಾಕಿಸ್ತಾನದ ನೆಲೆಗಳ ಮೇಲೆ ಹಾರಬಹುದು. ಪಾಕಿಸ್ತಾನಕ್ಕೆ ಈಗ ಪುಕಪುಕ ಶುರುವಾಗಿದೆ. ವಿದೇಶಗಳ ಮುಂದೆ ಹೋಗಿ ಕಾಶ್ಮೀರದ ಇಂಥ ವಿಷಮ ಸ್ಥಿತಿಯನ್ನು ಸರಿಪಡಿಸಿ, ಇಲ್ಲದೆ ಹೋದರೆ ನಾವು ಅಣು ಅಸ್ತ್ರಗಳನ್ನು ದಾಳಿ ಮಾಡ್ತೀವಿ, ಆ ಮೂಲಕ ಎಲ್ಲವಕ್ಕೂ ಕೂಡ ವಿಶ್ವಕ್ಕೂ ಕೂಡ ಇದು ಮಾರಕ ಆಗುತ್ತೆ ಅನ್ನೋ ರೀತಿಯಲ್ಲಿ ಈಗ ಹೇಳ್ತಾ ಇದ್ದಾರೆ. ಆ ಮೂಲಕ ದಯಾನೀಯ ಸ್ಥಿತಿ ಪಾಕಿಸ್ತಾನದಲ್ಲಿ ಸೃಷ್ಟಿಯಾಗಿರೋದು. ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಆರ್ಥಿಕತೆ ಬಿದ್ದೋಗಿದೆ. ಪಾಕಿಸ್ತಾನದ ಸಂಪೂರ್ಣವಾದಂಥ ಚಿತ್ರಣವೇ ಈಗ ಬದಲಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ನಮಸ್ಕಾರ. ಪಾಪಿ ಪಾಕಿಸ್ತಾನ ನಿರಂತರವಾಗಿ ಗಡಿಯಲ್ಲಿ ಕದನ ವಿರಾಮವನ್ನು ಉಲ್ಲಂಘಿಸಿ ಭಾರತದ ಮೇಲೆ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡ್ತಾ ಇದೆ. ಭಾರತ ಅದಕ್ಕೆ ಸರಿಯಾದಂಥ ಪ್ರತ್ಯುತ್ತರವನ್ನು ಕೊಡುವಂಥ ಕೆಲಸವೂ ಕೂಡ ನಿರಂತರವಾಗಿ ಮಾಡ್ತಾ ಇದೆ. ಸುಮಾರು 8 ದಿನಗಳಲ್ಲಿ ಪಾಕಿಸ್ತಾನ ಸುಮಾರು 22 ಬಾರಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡಿದೆ. ಭಾರತವು ಕೂಡ ಅದಕ್ಕೆ ಸರಿಯಾದಂಥ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಈಗ ಒಂದು ರೀತಿಯಲ್ಲಿ ಹೈ ವೋಲ್ಟೇಜ್ ನಿರ್ಮಾಣವಾಗಿದೆ. ಯಾಕಂತ ಹೇಳಿದರೆ ಸಂಪೂರ್ಣವಾಗಿ ಭಾರತವು ಕೂಡ ತನ್ನ ಸೇನೆ ಮತ್ತು ತನ್ನ ಸಂಪೂರ್ಣವಾದಂಥ ಸೇನಾ ವಾಹನಗಳು ಅಥವಾ ಶಸ್ತ್ರಾಸ್ತ್ರಗಳನ್ನು ಎಲ್ಲವನ್ನು ಕೂಡ ಡೆಪ್ಲಾಯ್ ಮಾಡ್ತಾ ಇದೆ. ಪಾಕಿಸ್ತಾನವೂ ಕೂಡ ಅದಕ್ಕೆ ಸರಿಯಾಗಿ ಸೇನೆ ಮತ್ತು ಶಸ್ತ್ರಾಸ್ತ್ರಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ನಿಯೋಜನೆ ಮಾಡ್ತಾ ಇದೆ. ಭಾರತ ಯಾವಾಗ ಪಾಕಿಸ್ತಾನವನ್ನು ಬಗ್ಗು ಬಡಿಯುತ್ತೆ ಅಂಥೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅಂಥ ವಾತಾವರಣ ಗಡಿಯಲ್ಲಿ ಸೃಷ್ಟಿಯಾಗಿದೆ. ಈಗ ರಿಪಬ್ಲಿಕ್ ಕನ್ನಡ LOCಯ ಗಡಿಯಲ್ಲೇ ಇದ್ದು ಇಲ್ಲಿನ ಸಂಪೂರ್ಣ ಚಿತ್ರಣವನ್ನು ಕನ್ನಡಿಗರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ಭಾರತ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪಾಕಿಸ್ತಾನವನ್ನು ಫಿನಿಶ್ ಮಾಡಿಬಿಡ್ಬೋದು. ಪಾಕಿಸ್ತಾನದ ಭಯೋತ್ಪಾದನೆಯ ವಿರುದ್ಧ ಸೀಮಿತವಾದಂಥ ಕೆಲವು ಸ್ಥಳಗಳಲ್ಲಿ ದಾಳಿಯನ್ನು ಮಾಡಬಹುದು. ಈಗ ಭಾರತದ ಈ ನಡೆ ಇದೆಯಲ್ಲ, ಪಾಕಿಸ್ತಾನವನ್ನು ವಿಲವಿಲ ಒದ್ದಾಡುವಂತೆ ಮಾಡಿದೆ. ಭಾರತದ ಸೇನಾ ಪಡೆಗಳು, ನೌಕೆ, ವಾಯು ಹಾಗೆ ಭೂಸೇನೆ ಪಡೆಗಳು ಸಂಪೂರ್ಣವಾಗಿ ಶಸ್ತ್ರ ಸನ್ನದ್ಧವಾಗಿ ಕಾಯ್ತಾ ಇದ್ದಾವೆ. ಗಡಿಯಲ್ಲಂತೂ ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲೇ ಬೇಕಾದರೂ ಭಾರತದ ಮಿಸೈಲ್ಗಳು ಪಾಕಿಸ್ತಾನದ ನೆಲೆಗಳ ಮೇಲೆ ಹಾರಬಹುದು. ಪಾಕಿಸ್ತಾನಕ್ಕೆ ಈಗ ಪುಕಪುಕ ಶುರುವಾಗಿದೆ. ವಿದೇಶಗಳ ಮುಂದೆ ಹೋಗಿ ಕಾಶ್ಮೀರದ ಇಂಥ ವಿಷಮ ಸ್ಥಿತಿಯನ್ನು ಸರಿಪಡಿಸಿ, ಇಲ್ಲದೆ ಹೋದರೆ ನಾವು ಅಣು ಅಸ್ತ್ರಗಳನ್ನು ದಾಳಿ ಮಾಡ್ತೀವಿ, ಆ ಮೂಲಕ ಎಲ್ಲವಕ್ಕೂ ಕೂಡ ವಿಶ್ವಕ್ಕೂ ಕೂಡ ಇದು ಮಾರಕ ಆಗುತ್ತೆ ಅನ್ನೋ ರೀತಿಯಲ್ಲಿ ಈಗ ಹೇಳ್ತಾ ಇದ್ದಾರೆ. ಆ ಮೂಲಕ ದಯಾನೀಯ ಸ್ಥಿತಿ ಪಾಕಿಸ್ತಾನದಲ್ಲಿ ಸೃಷ್ಟಿಯಾಗಿರೋದು. ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಆರ್ಥಿಕತೆ ಬಿದ್ದೋಗಿದೆ. ಪಾಕಿಸ್ತಾನದ ಸಂಪೂರ್ಣವಾದಂಥ ಚಿತ್ರಣವೇ ಈಗ ಬದಲಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ನಮಸ್ಕಾರ. ಪಾಪಿ ಪಾಕಿಸ್ತಾನ ನಿರಂತರವಾಗಿ ಗಡಿಯಲ್ಲಿ ಕದನ ವಿರಾಮವನ್ನು ಉಲ್ಲಂಘಿಸಿ ಭಾರತದ ಮೇಲೆ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡ್ತಾ ಇದೆ. ಭಾರತ ಅದಕ್ಕೆ ಸರಿಯಾದಂಥ ಪ್ರತ್ಯುತ್ತರವನ್ನು ಕೊಡುವಂಥ ಕೆಲಸವೂ ಕೂಡ ನಿರಂತರವಾಗಿ ಮಾಡ್ತಾ ಇದೆ. ಸುಮಾರು 8 ದಿನಗಳಲ್ಲಿ ಪಾಕಿಸ್ತಾನ ಸುಮಾರು 22 ಬಾರಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡಿದೆ. ಭಾರತವು ಕೂಡ ಅದಕ್ಕೆ ಸರಿಯಾದಂಥ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಈಗ ಒಂದು ರೀತಿಯಲ್ಲಿ ಹೈ ವೋಲ್ಟೇಜ್ ನಿರ್ಮಾಣವಾಗಿದೆ. ಯಾಕಂತ ಹೇಳಿದರೆ ಸಂಪೂರ್ಣವಾಗಿ ಭಾರತವು ಕೂಡ ತನ್ನ ಸೇನೆ ಮತ್ತು ತನ್ನ ಸಂಪೂರ್ಣವಾದಂಥ ಸೇನಾ ವಾಹನಗಳು ಅಥವಾ ಶಸ್ತ್ರಾಸ್ತ್ರಗಳನ್ನು ಎಲ್ಲವನ್ನು ಕೂಡ ಡೆಪ್ಲಾಯ್ ಮಾಡ್ತಾ ಇದೆ. ಪಾಕಿಸ್ತಾನವೂ ಕೂಡ ಅದಕ್ಕೆ ಸರಿಯಾಗಿ ಸೇನೆ ಮತ್ತು ಶಸ್ತ್ರಾಸ್ತ್ರಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ನಿಯೋಜನೆ ಮಾಡ್ತಾ ಇದೆ. ಭಾರತ
ಯಾವಾಗ ಪಾಕಿಸ್ತಾನವನ್ನು ಬಗ್ಗು ಬಡಿಯುತ್ತೆ ಅಂಥೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅಂಥ ವಾತಾವರಣ ಗಡಿಯಲ್ಲಿ ಸೃಷ್ಟಿಯಾಗಿದೆ. ಈಗ ರಿಪಬ್ಲಿಕ್ ಕನ್ನಡ LOCಯ ಗಡಿಯಲ್ಲೇ ಇದ್ದು ಇಲ್ಲಿನ ಸಂಪೂರ್ಣ ಚಿತ್ರಣವನ್ನು ಕನ್ನಡಿಗರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ಭಾರತ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪಾಕಿಸ್ತಾನವನ್ನು ಫಿನಿಶ್ ಮಾಡಿಬಿಡ್ಬೋದು. ಪಾಕಿಸ್ತಾನದ ಭಯೋತ್ಪಾದನೆಯ ವಿರುದ್ಧ ಸೀಮಿತವಾದಂಥ ಕೆಲವು ಸ್ಥಳಗಳಲ್ಲಿ ದಾಳಿಯನ್ನು ಮಾಡಬಹುದು. ಈಗ ಭಾರತದ ಈ ನಡೆ ಇದೆಯಲ್ಲ, ಪಾಕಿಸ್ತಾನವನ್ನು ವಿಲವಿಲ ಒದ್ದಾಡುವಂತೆ ಮಾಡಿದೆ. ಭಾರತದ ಸೇನಾ ಪಡೆಗಳು, ನೌಕೆ, ವಾಯು ಹಾಗೆ ಭೂಸೇನೆ ಪಡೆಗಳು ಸಂಪೂರ್ಣವಾಗಿ ಶಸ್ತ್ರ ಸನ್ನದ್ಧವಾಗಿ ಕಾಯ್ತಾ ಇದ್ದಾವೆ. ಗಡಿಯಲ್ಲಂತೂ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭಾರತದ ಮಿಸೈಲ್ಗಳು ಪಾಕಿಸ್ತಾನದ ನೆಲೆಗಳ ಮೇಲೆ ಹಾರಬಹುದು. ಪಾಕಿಸ್ತಾನಕ್ಕೆ ಈಗ ಪುಕಪುಕ ಶುರುವಾಗಿದೆ. ವಿದೇಶಗಳ ಮುಂದೆ ಹೋಗಿ ಕಾಶ್ಮೀರದ ಇಂಥ ವಿಷಮ ಸ್ಥಿತಿಯನ್ನು ಸರಿಪಡಿಸಿ, ಇಲ್ಲದೆ ಹೋದರೆ ನಾವು ಅಣು ಅಸ್ತ್ರಗಳನ್ನು ದಾಳಿ ಮಾಡ್ತೀವಿ, ಆ ಮೂಲಕ ಎಲ್ಲವಕ್ಕೂ ಕೂಡ ವಿಶ್ವಕ್ಕೂ ಕೂಡ ಇದು ಮಾರಕ ಆಗುತ್ತೆ ಅನ್ನೋ ರೀತಿಯಲ್ಲಿ ಈಗ ಹೇಳ್ತಾ ಇದ್ದಾರೆ. ಆ ಮೂಲಕ ದಯಾನೀಯ ಸ್ಥಿತಿ ಪಾಕಿಸ್ತಾನದಲ್ಲಿ ಸೃಷ್ಟಿಯಾಗಿರೋದು. ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಆರ್ಥಿಕತೆ ಬಿದ್ದೋಗಿದೆ. ಪಾಕಿಸ್ತಾನದ ಸಂಪೂರ್ಣವಾದಂಥ ಚಿತ್ರಣವೇ ಈಗ ಬದಲಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ನಮಸ್ಕಾರ. ಪಾಕಿಸ್ತಾನ ನಿರಂತರವಾಗಿ ಗಡಿಯಲ್ಲಿ ಕದನ ವಿರಾಮವನ್ನು ಉಲ್ಲಂಘಿಸಿ ಭಾರತದ ಮೇಲೆ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡ್ತಾ ಇದೆ. ಭಾರತ ಅದಕ್ಕೆ ಸರಿಯಾದಂಥ ಪ್ರತ್ಯುತ್ತರವನ್ನು ಕೊಡುವಂಥ ಕೆಲಸವೂ ಕೂಡ ನಿರಂತರವಾಗಿ ಮಾಡ್ತಾ ಇದೆ. ಸುಮಾರು 8 ದಿನಗಳಲ್ಲಿ ಪಾಕಿಸ್ತಾನ ಸುಮಾರು 22 ಬಾರಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡಿದೆ. ಭಾರತವು ಕೂಡ ಅದಕ್ಕೆ ಸರಿಯಾದಂಥ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಈಗ ಒಂದು ರೀತಿಯಲ್ಲಿ ಹೈ ವೋಲ್ಟೇಜ್ ನಿರ್ಮಾಣವಾಗಿದೆ. ಯಾಕಂತ ಹೇಳಿದರೆ ಸಂಪೂರ್ಣವಾಗಿ ಭಾರತವು ಕೂಡ ತನ್ನ ಸೇನೆ ಮತ್ತು ತನ್ನ ಸಂಪೂರ್ಣವಾದಂಥ ಸೇನಾ ವಾಹನಗಳು ಅಥವಾ ಶಸ್ತ್ರಾಸ್ತ್ರಗಳನ್ನು ಎಲ್ಲವನ್ನು ಕೂಡ ಡೆಪ್ಲಾಯ್ ಮಾಡ್ತಾ ಇದೆ. ಪಾಕಿಸ್ತಾನವೂ ಕೂಡ ಅದಕ್ಕೆ ಸರಿಯಾಗಿಯೇ ಸೇನೆ ಮತ್ತು ಶಸ್ತ್ರಾಸ್ತ್ರಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ನಿಯೋಜನೆ ಮಾಡ್ತಾ ಇದೆ. ಭಾರತ ಯಾವಾಗ ಪಾಕಿಸ್ತಾನವನ್ನು ಬಗ್ಗು ಬಡಿಯುತ್ತೆ ಅಂಥೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅಂಥ ವಾತಾವರಣ ಗಡಿಯಲ್ಲಿ ಸೃಷ್ಟಿಯಾಗಿದೆ. ಈಗ ರಿಪಬ್ಲಿಕ್ ಕನ್ನಡ LOCಯ ಗಡಿಯಲ್ಲೇ ಇದ್ದು ಇಲ್ಲಿನ ಸಂಪೂರ್ಣ ಚಿತ್ರಣವನ್ನು ಕನ್ನಡಿಗರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ಭಾರತ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪಾಕಿಸ್ತಾನವನ್ನು ಫಿನಿಶ್ ಮಾಡಿಬಿಡ್ಬೋದು. ಪಾಕಿಸ್ತಾನದ ಭಯೋತ್ಪಾದನೆಯ ವಿರುದ್ಧ ಸೀಮಿತವಾದಂಥ ಕೆಲವು ಸ್ಥಳಗಳಲ್ಲಿ ದಾಳಿಯನ್ನು ಮಾಡಬಹುದು. ಈಗ ಭಾರತದ ಈ ನಡೆ ಇದೆಯಲ್ಲ, ಪಾಕಿಸ್ತಾನವನ್ನು ವಿಲವಿಲ ಒದ್ದಾಡುವಂತೆ ಮಾಡಿದೆ. ಭಾರತದ ಸೇನಾ ಪಡೆಗಳು, ನೌಕೆ, ವಾಯು ಹಾಗೆ ಭೂಸೇನೆ ಪಡೆಗಳು ಸಂಪೂರ್ಣವಾಗಿ ಶಸ್ತ್ರ ಸನ್ನದ್ಧವಾಗಿ ಕಾಯ್ತಾ ಇದ್ದಾವೆ. ಗಡಿಯಲ್ಲಂತೂ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭಾರತದ ಮಿಸೈಲ್ಗಳು ಪಾಕಿಸ್ತಾನದ ನೆಲೆಗಳ ಮೇಲೆ ಹಾರಬಹುದು. ಪಾಕಿಸ್ತಾನಕ್ಕೆ ಈಗ ಪುಕಪುಕ ಶುರುವಾಗಿದೆ. ವಿದೇಶಗಳ ಮುಂದೆ ಹೋಗಿ ಕಾಶ್ಮೀರದ ಇಂಥ ವಿಷಮ ಸ್ಥಿತಿಯನ್ನು ಸರಿಪಡಿಸಿ, ಇಲ್ಲದೆ ಹೋದರೆ ನಾವು ಅಣು ಅಸ್ತ್ರಗಳನ್ನು ದಾಳಿ ಮಾಡ್ತೀವಿ, ಆ ಮೂಲಕ ಎಲ್ಲವಕ್ಕೂ ಕೂಡ ವಿಶ್ವಕ್ಕೂ ಕೂಡ ಇದು ಮಾರಕ ಆಗುತ್ತೆ ಅನ್ನೋ ರೀತಿಯಲ್ಲಿ ಈಗ ಹೇಳ್ತಾ ಇದ್ದಾರೆ. ಆ ಮೂಲಕ ದಯಾನೀಯ ಸ್ಥಿತಿ ಪಾಕಿಸ್ತಾನದಲ್ಲಿ ಸೃಷ್ಟಿಯಾಗಿರೋದು. ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಆರ್ಥಿಕತೆ ಬಿದ್ದೋಗಿದೆ. ಪಾಕಿಸ್ತಾನದ ಸಂಪೂರ್ಣವಾದಂಥ ಚಿತ್ರಣವೇ ಈಗ ಬದಲಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ನಮಸ್ಕಾರ.